ಕೊಲೆ ಪ್ರಕರಣ ವರದಿಯಾಗಿದೆ. ಪ್ರಾಥಮಿಕವಾಗಿ ಇದು ನಿನ್ನೆ ನಾಗೇನಹಳ್ಳಿ ಗ್ರಾಮದಲ್ಲಿ ಒಂದು ವೈಯಕ್ತಿಕ ಕಾರಣಗಳಿಂದ ಹಲ್ಲೆ ಆಗಿತ್ತು. ಸ್ಟ್ಯಾಬಿಂಗ್ ಘಟನೆ ಆಗಿತ್ತು. ಅದರಲ್ಲಿ ವಿಕ್ಟಿಮ್ ಸುಮಿತ್ ಅಂತ ಅವನು ಗಾಯಗೊಂಡಿದ್ದ. ಅವನಿಗೆ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ನೀಡಿರುವ ಒಂದು ದೂರಿನ ಮೇರೆಗೆ ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಪ್ರಯತ್ನ ಕೇಸ್ ತೆಗೆದುಕೊಳ್ಳಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗಿನ ಜಾವ ಮೃತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಈಗಾಗಲೇ ಮರ್ಡರ್ ಕೇಸಿಗೆ ನಾವು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಇದು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ವಿಚಾರಗಳಿಂದ ಹಲ್ಲೆ ಆಗಿರೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಏನು ಮೃತರಾಗಿದ್ದಾರೆ, ಮೃತರ ಅಣ್ಣ ಆರೋಪಿಗಳ ಕುಟುಂಬದಲ್ಲಿ ಒಂದು ಹುಡುಗಿಯ ವಿಚಾರಕ್ಕೆ ಈ ಹಲ್ಲೆ ಆಗಿರೋದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಸಡನ್ನಾಗಿ ಈ ಘಟನೆ ಆಗಲಿಕ್ಕೆ ಏನು ಕಾರಣ ಮತ್ತು ಇತ್ತೀಚೆಗೆ ಏನು ಬೆಳವಣಿಗೆ ಇತ್ತು ಅದರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಹುಡುಗಿ ವಿಚಾರ ಅವ್ರ ಅಣ್ಣನ ಜೊತೆ ಏನೋ ವಿಚಾರಿತ್ತು, ಆದರೆ ಇವನಿಗೆ ಯಾಕೆ ಕೊಡ್ತಾರೆ? ಈ ಹುಡುಗಿ ಹೇಳಿದ್ದು ಮೃತನ ಅಣ್ಣನ ಜೊತೆ ಅವರ ಹುಡುಗಿ ಪ್ರೀತಿ ಇತ್ತು ಅಂತ ಇದೆ. ಅದರಲ್ಲಿ ಹುಡುಗಿಗೆ ಮದುವೆ ಮಾಡಿಸ್ಲಿಕ್ಕೆ ಕೇಳೋ ವಿಚಾರಕ್ಕೆ ಗಲಾಟೆ ಆಗಿದೆ. ಆ ಸ್ಪರ್ಟ್ ಆಫ್ ಮೂಮೆಂಟಲ್ಲಿ ಹಲ್ಲೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ವಿಸ್ತೃತವಾದ ಒಂದು ತನಿಖೆಯಾಗಿ ಮತ್ತು ಆರೋಪಿಗಳ ವಿಚಾರಣೆ ಆದ ಬಳಿಕ ನಿಮಗೆ ಮುಂದಿನ ವಿವರನ ತಿಳಿಸ್ತೀನಿ. ಸ್ಥಳೀಯರೇ ಇದ್ದಾರೆ, ಅಕ್ಕಪಕ್ಕ ಮನೆಯವರಿದ್ದಾರೆ ಮತ್ತು ಪರಿಚಯಸ್ಥರಿರುವವರಂತರೂ ಎರಡು ಕುಟುಂಬಗಳ ಪರಿಚಯ ಇರುವಂಥ ಸ್ಥಳೀಯದಲ್ಲಿ. ಆ ಹಿನ್ನೆಲೆಯಲ್ಲಿ ಈ ಹುಡುಗಿ ಮದುವೆ ಕೇಳು ವಿಚಾರಕ್ಕೆ ಗಲಾಟೆ ಆಗಿದೆ. ಆ ವೈಮನಸ್ಸಿನಿಂದ ಹಲ್ಲೆ ಆಗಿರುವುದು ತಿಳಿದು ಬಂದಿದೆ. ಈಗ ದೂರಿನಲ್ಲಿ ಒಟ್ಟು 6-7 ಜನರ ಮೇಲೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಾವು ಪತ್ತೆ ಮಾಡ್ತೀವಿ ಯಾರು ಇದರಲ್ಲಿ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು ಮತ್ತು ಯಾರ್ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ತಿಳಿದುಕೊಳ್ತೀವಿ. ಇದು ಕೊಲೆ ಪ್ರಕರಣ ವರದಿಯಾಗಿದೆ. ಪ್ರಾಥಮಿಕವಾಗಿ ಇದು ನಿನ್ನೆ ನಾಗೇನಹಳ್ಳಿ ಗ್ರಾಮದಲ್ಲಿ ಒಂದು ವೈಯಕ್ತಿಕ ಕಾರಣಗಳಿಂದ ಹಲ್ಲೆ ಆಗಿತ್ತು. ಸ್ಟ್ಯಾಬಿಂಗ್ ಘಟನೆ ಆಗಿತ್ತು. ಅದರಲ್ಲಿ ವಿಕ್ಟಿಮ್ ಸುಮಿತ್ ಅಂತ ಅವನು ಗಾಯಗೊಂಡಿದ್ದ. ಅವನಿಗೆ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ನೀಡಿರುವ ಒಂದು ದೂರಿನ ಮೇರೆಗೆ ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಪ್ರಯತ್ನ ಕೇಸ್ ತೆಗೆದುಕೊಳ್ಳಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗಿನ ಜಾವ ಮೃತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಈಗಾಗಲೇ ಮರ್ಡರ್ ಕೇಸಿಗೆ ನಾವು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಇದು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ವಿಚಾರಗಳಿಂದ ಹಲ್ಲೆ ಆಗಿರೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಏನು ಮೃತರಾಗಿದ್ದಾರೆ, ಮೃತರ ಅಣ್ಣ ಆರೋಪಿಗಳ ಕುಟುಂಬದಲ್ಲಿ ಒಂದು ಹುಡುಗಿಯ ವಿಚಾರಕ್ಕೆ ಈ ಹಲ್ಲೆ ಆಗಿರೋದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಸಡನ್ನಾಗಿ ಈ ಘಟನೆ ಆಗಲಿಕ್ಕೆ ಏನು ಕಾರಣ ಮತ್ತು ಇತ್ತೀಚೆಗೆ ಏನು ಬೆಳವಣಿಗೆ ಇತ್ತು ಅದರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಹುಡುಗಿ ವಿಚಾರ ಅವ್ರ ಅಣ್ಣನ ಜೊತೆ ಏನೋ ವಿಚಾರಿತ್ತು, ಆದರೆ ಇವನಿಗೆ ಯಾಕೆ ಕೊಡ್ತಾರೆ? ಈ ಹುಡುಗಿ ಹೇಳಿದ್ದು ಮೃತನ ಅಣ್ಣನ ಜೊತೆ ಅವರ ಹುಡುಗಿ ಪ್ರೀತಿ ಇತ್ತು ಅಂತ ಇದೆ. ಅದರಲ್ಲಿ ಹುಡುಗಿಗೆ ಮದುವೆ ಮಾಡಿಸ್ಲಿಕ್ಕೆ ಕೇಳೋ ವಿಚಾರಕ್ಕೆ ಗಲಾಟೆ ಆಗಿದೆ. ಆ ಸ್ಪರ್ಟ್ ಆಫ್ ಮೂಮೆಂಟಲ್ಲಿ ಹಲ್ಲೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ವಿಸ್ತೃತವಾದ ಒಂದು ತನಿಖೆಯಾಗಿ ಮತ್ತು ಆರೋಪಿಗಳ ವಿಚಾರಣೆ ಆದ ಬಳಿಕ ನಿಮಗೆ ಮುಂದಿನ ವಿವರನ ತಿಳಿಸ್ತೀನಿ. ಸ್ಥಳೀಯರೇ ಇದ್ದಾರೆ, ಅಕ್ಕಪಕ್ಕ ಮನೆಯವರಿದ್ದಾರೆ ಮತ್ತು ಪರಿಚಯಸ್ಥರಿರುವವರಂತರೂ ಎರಡು ಕುಟುಂಬಗಳ ಪರಿಚಯ ಇರುವಂಥ ಸ್ಥಳೀಯದಲ್ಲಿ. ಆ ಹಿನ್ನೆಲೆಯಲ್ಲಿ ಈ ಹುಡುಗಿ ಮದುವೆ ಕೇಳು ವಿಚಾರಕ್ಕೆ ಗಲಾಟೆ ಆಗಿದೆ. ಆ ವೈಮನಸ್ಸಿನಿಂದ ಹಲ್ಲೆ ಆಗಿರುವುದು ತಿಳಿದು ಬಂದಿದೆ. ಈಗ ದೂರಿನಲ್ಲಿ ಒಟ್ಟು 6-7 ಜನರ ಮೇಲೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಾವು ಪತ್ತೆ ಮಾಡ್ತೀವಿ ಯಾರು ಇದರಲ್ಲಿ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು ಮತ್ತು ಯಾರ್ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ತಿಳಿದುಕೊಳ್ತೀವಿ. ಇದು ಕೊಲೆ ಪ್ರಕರಣ ವರದಿಯಾಗಿದೆ. ಪ್ರಾಥಮಿಕವಾಗಿ ಇದು ನಿನ್ನೆ ನಾಗೇನಹಳ್ಳಿ ಗ್ರಾಮದಲ್ಲಿ ಒಂದು ವೈಯಕ್ತಿಕ ಕಾರಣಗಳಿಂದ ಹಲ್ಲೆ ಆಗಿತ್ತು. ಸ್ಟ್ಯಾಬಿಂಗ್ ಘಟನೆ ಆಗಿತ್ತು. ಅದರಲ್ಲಿ ವಿಕ್ಟಿಮ್ ಸುಮಿತ್ ಅಂತ ಅವನು ಗಾಯಗೊಂಡಿದ್ದ. ಅವನಿಗೆ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ನೀಡಿರುವ ಒಂದು ದೂರಿನ ಮೇರೆಗೆ ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಪ್ರಯತ್ನ ಕೇಸ್ ತೆಗೆದುಕೊಳ್ಳಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗಿನ ಜಾವ ಮೃತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಈಗಾಗಲೇ ಮರ್ಡರ್ ಕೇಸಿಗೆ ನಾವು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಇದು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ವಿಚಾರಗಳಿಂದ ಹಲ್ಲೆ ಆಗಿರೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಏನು ಮೃತರಾಗಿದ್ದಾರೆ, ಮೃತರ ಅಣ್ಣ ಆರೋಪಿಗಳ ಕುಟುಂಬದಲ್ಲಿ ಒಂದು ಹುಡುಗಿಯ ವಿಚಾರಕ್ಕೆ ಈ ಹಲ್ಲೆ ಆಗಿರೋದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ.
ಸಡನ್ನಾಗಿ ಈ ಘಟನೆ ಆಗಲಿಕ್ಕೆ ಏನು ಕಾರಣ ಮತ್ತು ಇತ್ತೀಚೆಗೆ ಏನು ಬೆಳವಣಿಗೆ ಇತ್ತು ಅದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್ ಯಾವ ಹುಡುಗಿ ವಿಚಾರ ಅವ್ರ ಅಣ್ಣನ ಜೊತೆ ಏನೋ ಹುಡುಗಿರು ಇದ್ರ ವಿಚಾರ ಇತ್ತು, ಆದರೆ ಇವನಿಗೆ ಯಾಕೆ ಕೊಡಿದ್ರು? ಈ ಹುಡುಗಿ ಈ ಹೇಳಿದ್ದು ಮೃತನ ಅಣ್ಣನ ಜೊತೆ ಅವರ ಹುಡುಗಿ ಪ್ರೀತಿ ಇತ್ತು ಅಂತ ಇದೆ. ಅದರಲ್ಲಿ ಹುಡುಗಿಗೆ ಮದುವೆ ಮಾಡಿಸ್ಲಿಕ್ಕೆ ಕೇಳೋ ವಿಚಾರಕ್ಕೆ ಗಲಾಟೆ ಆಗಿದೆ. ಆ ಸ್ಪರ್ಟ್ ಆಫ್ ಮೂಮೆಂಟಲ್ಲಿ ಹಲ್ಲೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ವಿಸ್ತೃತವಾದ ಒಂದು ತನಿಖೆಯಾಗಿ ಮತ್ತು ಈ ಆರೋಪಿಗಳ ವಿಚಾರಣೆ ಆದ ಬಳಿಕ ನಿಮಗೆ ಮುಂದಿನ ವಿವರನ ತಿಳಿಸ್ತೀನಿ. ಸ್ಥಳೀಯರೇ ಇದ್ದಾರೆ, ಅಕ್ಕಪಕ್ಕ ಮನೆಯವರಿದ್ದಾರೆ ಮತ್ತು ಪರಿಚಯಸ್ಥರಿರುವವರಂತರೂ ಎರಡು ಕುಟುಂಬಗಳ ಪರಿಚಯ ಇರುವಂಥ ಸ್ಥಳೀಯದಲ್ಲಿ. ಆ ಹಿನ್ನೆಲೆಯಲ್ಲಿ ಈ ಹುಡುಗಿ ವಿಚಾರಕ್ಕೆ ಮದುವೆ ಕೇಳು ವಿಚಾರಕ್ಕೆ ಗಲಾಟೆ ಆಗಿದೆ. ಆ ವೈಮನಸ್ಸಿನಿಂದ ಹಲ್ಲೆಯಾಗಿರುವುದು ತಿಳಿದು ಬಂದಿದೆ. ಈಗ ದೂರಿನಲ್ಲಿ ಒಟ್ಟು 6-7 ಜನರ ಮೇಲೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಾವು ಪತ್ತೆ ಮಾಡ್ತೀವಿ ಯಾರು ಇದರಲ್ಲಿ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು ಮತ್ತು ಯಾರ್ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ತಿಳಿದುಕೊಳ್ತೀವಿ. ಇದು ಕೊಲೆ ಪ್ರಕರಣ ವರದಿಯಾಗಿದೆ. ಪ್ರಾಥಮಿಕವಾಗಿ ಇದು ನಿನ್ನೆ ನಾಗೇನಹಳ್ಳಿ ಗ್ರಾಮದಲ್ಲಿ ಒಂದು ವೈಯಕ್ತಿಕ ಕಾರಣಗಳಿಂದ ಹಲ್ಲೆ ಆಗಿತ್ತು, ಸ್ಟ್ಯಾಬಿಂಗ್ ಘಟನೆ ಆಗಿತ್ತು. ಅದರಲ್ಲಿ ವಿಕ್ಟಿಮ್ ಸುಮಿತ್ ಅಂತ ಅವನು ಗಾಯಗೊಂಡಿದ್ದ, ಅವನಿಗೆ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ನೀಡಿರುವ ಒಂದು ದೂರಿನ ಮೇರೆಗೆ ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಪ್ರಯತ್ನ ಕೇಸ್ ತೆಗೆದುಕೊಳ್ಳಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗಿನ ಜಾವ ಮೃತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಈಗಾಗಲೇ ಮರ್ಡರ್ ಕೇಸಿಗೆ ನಾವು ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಿಕೊಂಡು ತನಿಖೆ ಮಾಡ್ತಾಯಿದ್ದೀವಿ. ಇದು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ವಿಚಾರಗಳಿಂದ ಹಲ್ಲೆ ಆಗಿರೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಏನು ಮೃತರಾಗಿದ್ದಾರೆ, ಮೃತರ ಅಣ್ಣ ಆರೋಪಿಗಳ ಕುಟುಂಬದಲ್ಲಿ ಒಂದು ಹುಡುಗಿಯ ವಿಚಾರಕ್ಕೆ ಈ ಹಲ್ಲೆ ಆಗಿರೋದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಸಡನ್ನಾಗಿ ಈ ಘಟನೆ ಆಗಲಿಕ್ಕೆ ಏನು ಕಾರಣ ಮತ್ತು ಇತ್ತೀಚೆಗೆ ಏನು ಬೆಳವಣಿಗೆ ಇತ್ತು ಅದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್ ಯಾವ ಹುಡುಗಿ ವಿಚಾರ ಅವ್ರ ಅಣ್ಣನ ಜೊತೆ ಏನೋ ಹುಡುಗಿರು ಇದ್ರ ವಿಚಾರ ಇತ್ತು, ಆದರೆ ಇವನಿಗೆ ಯಾಕೆ ಕೊಡಿದ್ರು? ಈ ಹುಡುಗಿ ಈ ಹೇಳಿದ್ದು ಮೃತನ ಅಣ್ಣನ ಜೊತೆ ಅವರ ಹುಡುಗಿ ಪ್ರೀತಿ ಇತ್ತು ಅಂತ ಇದೆ. ಅದರಲ್ಲಿ ಹುಡುಗಿಗೆ ಮದುವೆ ಮಾಡಿಸ್ಲಿಕ್ಕೆ ಕೇಳೋ ವಿಚಾರಕ್ಕೆ ಗಲಾಟೆ ಆಗಿದೆ. ಆ ಸ್ಪರ್ಟ್ ಆಫ್ ಮೂಮೆಂಟಲ್ಲಿ ಹಲ್ಲೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ವಿಸ್ತೃತವಾದ ಒಂದು ತನಿಖೆಯಾಗಿ ಮತ್ತು ಈ ಆರೋಪಿಗಳ ವಿಚಾರಣೆ ಆದ ಬಳಿಕ ನಿಮಗೆ ಮುಂದಿನ ವಿವರನ ತಿಳಿಸ್ತೀನಿ. ಸ್ಥಳೀಯರೇ ಇದ್ದಾರೆ, ಅಕ್ಕಪಕ್ಕ ಮನೆಯವರಿದ್ದಾರೆ ಮತ್ತು ಪರಿಚಯಸ್ಥರಿರುವವರಂತರೂ ಎರಡು ಕುಟುಂಬಗಳ ಪರಿಚಯ ಇರುವಂಥ ಸ್ಥಳೀಯದಲ್ಲಿ. ಆ ಹಿನ್ನೆಲೆಯಲ್ಲಿ ಈ ಹುಡುಗಿ ವಿಚಾರಕ್ಕೆ ಮದುವೆ ಕೇಳು ವಿಚಾರಕ್ಕೆ ಗಲಾಟೆ ಆಗಿದೆ. ಆ ವೈಮನಸ್ಸಿನಿಂದ ಹಲ್ಲೆಯಾಗಿರುವುದು ತಿಳಿದು ಬಂದಿದೆ. ಈಗ ದೂರಿನಲ್ಲಿ ಒಟ್ಟು 6-7 ಜನರ ಮೇಲೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಾವು ಪತ್ತೆ ಮಾಡ್ತೀವಿ ಯಾರು ಇದರಲ್ಲಿ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದರು ಮತ್ತು ಯಾರ್ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ತಿಳಿದುಕೊಳ್ತೀವಿ.